ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬಂಗಾರ ತಿರುಪತಿಯಿಂದ ಹೊರಟ ನಾವು ನೆಕ್ಸ್ಟ್ ತಲುಪಿದ್ದು ಕೋಟಿಲಿಂಗೇಶ್ವರ. ಹೌದು, ನಾವು ಮೊದಲನೇ ದಿನ ಕೊನೆಯದಾಗಿ ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದು ಕೋಟಿಲಿಂಗೇಶ್ವರ. ಸೊ ಫೈನಲಿ ನಾವು ಕೋಟಿಲಿಂಗೇಶ್ವರನ ರೀಚ್ ಆದ್ವಿ, ಕಾರ್ನ ಪಾರ್ಕ್ ಮಾಡಿದ್ವಿ. ಮಿಕ್ದವರೆಲ್ಲ ಆ್ಯಕ್ಚುಲಿ ಟಿ ಟಿನಲ್ಲಿ ಬಂದವರೆಲ್ಲ ಆಲ್ರೆಡಿ ನಮಗಿಂತ ಒಂದು 5 ನಿಮಿಷ ಮುಂಚೆ ಬಂದಿದ್ದರು. ಸೊ ಅವರೆಲ್ಲ ಇಳ್ಕೊಂಡು ಒಳಗಡೆ ಹೋಗಿದ್ದರು. ನಾವು ಬರೋದು ಒಂದು 5 ನಿಮಿಷ ಲೇಟ್ ಆಯಿತು. ಅದಕ್ಕೋಸ್ಕರ ಯಾರೂ ಇಲ್ಲ, ನಿಮಗೆ ವಿಡಿಯೋದಲ್ಲಿ ನಮ್ಮವ್ರು ಯಾರೂ ಕಾಣಿಸ್ತಿಲ್ಲ. ಸೊ ನಾನು ನೇತ್ರನಿಗೆ ಹೇಳಿದ್ದೆ ಇಲ್ಲಿಂದನೇ ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡ್ಕೊಂಡು ಹೋಗು ಅಂತ. ಸೊ ಅದಕ್ಕೋಸ್ಕರ ಅವಳು ಇಲ್ಲಿಂದನೇ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಇನ್ನೊಂದು ಏನಂದರೆ ಇಲ್ಲಿ ಅಡ್ವಾಂಟೇಜು, ನಾವು ಮುಳಬಾಗ್ಲಾಗಿರಲಿ, ಕುರುಡುಮಲೆ ಆಗಿರಲಿ, ಬಂಗಾರ ತಿರುಪತಿ ಆಗಿರಲಿ, ಎಲ್ಲೂ ಪಾರ್ಕ್ ಮಾಡಿದಾಗ ನಮಗೆ ನೆರಳು ಅನ್ನೋದೇ ಇರಲಿಲ್ಲ. ಬಟ್ ಇಲ್ಲಿ ನಮಗೆ ಒಳ್ಳೆ ನೆರಳಿತ್ತು. ಸಾಕಷ್ಟು ಗಾಡಿಗಳು ಬಂದಿತ್ತು. ಟೂ ವೀಲರ್ಸಲ್ಲಿ ಬಂದಿದ್ದರು ಭಕ್ತಾದಿಗಳು, ಕಾರಲ್ಲಿ ಬಂದಿದ್ದರು. ಸೊ ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಇನ್ನೊಂದೇನೆಂದರೆ ಈ ಒಂದು ಜಾಗ ನೀವೇನು ನೋಡ್ತಿದ್ದೀರಾ, ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಗಾಂಧೀಜಿಯವರ ವೇಷ ಹಾಕ್ಕೊಂಡು ಸ್ಟ್ಯಾಚು ಥರ ಹಾಗೇ ನಿಂತ್ಕೊಂಡಿರ್ತಾ ಇದ್ದರು. ಬಟ್ ನಾವು ಬಂದಾಗ ಆ ವ್ಯಕ್ತಿ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಆ ವ್ಯಕ್ತಿ ಇದ್ದರು, ಬಟ್ ಈ ಸರಿ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಇನ್ನು ಇದು ಗೇಟ್ ಇದೆ. ಸೊ ಇದರೊಳಗಡೆ ಹೋದರೆ ನಮಗೆ ಸಾಕಷ್ಟು ಮಳಿಗೆಗಳು, ಅಂಗಡಿಗಳಿದ್ದಾವೆ. ಇನ್ನು ನೀವು ರೈಟ್ ಸೈಡ್ ನೋಡಿದ್ರೆ ಎಳ್ನೀರು ಅಂಗಡಿ ಎಲ್ಲ ಇದೆ. ಸೊ ಇದು ಮಕ್ಕಳು ಆಟ ಆಡೋದಕ್ಕೆ ಆಟ ಐಟಮ್ಸ್ ಅಂಗಡಿ. ಸೊ ಐಸ್ ಕ್ರೀಮ್ ಅಂಗಡಿ, ಚಾಟ್ ಅಂದರೆ ಬೇಲ್ಪುರಿ, ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಅಂಗಡಿಗಳಿದ್ದಾವೆ. ಸೊ ಇಲ್ಲೆಲ್ಲ ಫುಲ್ ಕ್ರೌಡ್ ಇರುತ್ತೆ. ಇಲ್ಲಿ ನೋಡ್ರಪ್ಪ ಎಷ್ಟೊಂದು ಅಂಗಡಿಗಳಿದ್ದಾವೆ. ಜೋಬ್ ತುಂಬ ಕಾಸು ತಗೊಬರ್ಬೇಕು, ಚೆನ್ನಾಗಿ ಖರ್ಚು ಮಾಡಬೇಕು, ಮಕ್ಕಳಿಗೆಲ್ಲ ಆಟ ಸಾಮಾನು ತಗೊಳ್ಬೇಕು. ಇನ್ನು ಇಲ್ಲಿ ನೋಡ್ಬೋದು ನೀವು, ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ದಾರಿ ಈ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ 20 ರೂಪಾಯಿ ಫೀಸ್ ಅಂತ ಕೂಡ ಬರೆದಿದ್ದಾರೆ, ದರ್ಶನಕ್ಕೆ ದಾರಿ ಅಂತ. ಫೋಟೋ ವಿಡಿಯೋ ತೆಗಿಯೋ ಹಾಗಿಲ್ಲ ಅಂತ ಹೇಳಿದರು. ಬಟ್ ನಾವು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿ ಸ್ವಲ್ಪ ತೆಗ್ದಿದ್ದೀವಿ ವೀಡಿಯೋಸು. ಸೊ ಕ್ವಾಲಿಟಿಲಿ ಏನಾದರೂ ಸ್ವಲ್ಪ ಕಾಂಪ್ರಮೈಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಳಗೆ ಹೋಗಿದ ತಕ್ಷಣ ನಮಗೆ ಶ್ರೀ ಕರುಮಾರಿಯಮ್ಮನ ದೇವಸ್ಥಾನ ಸಿಗುತ್ತೆ. ಇನ್ನು ಈ ಕಡೆ ಮತ್ತೆ ಪೂಜೆ ಐಟಮ್ಸ್ ಅಂಗಡಿಗಳಿದ್ದಾವೆ. ಇನ್ನು ಸಾಕಷ್ಟು ಅಂಗಡಿಗಳಿದ್ವು. ಬಟ್ ಯಾಕೋ ಗೊತ್ತಿಲ್ಲ, ಎಲ್ಲ ಅಂಗಡಿಗಳದ್ದು ಶಟರ್ ಅನ್ನೋದು ಕ್ಲೋಸ್ ಮಾಡಿದ್ರು. ಮೋಸ್ಟ್ಲಿ ಟೈಮ್ ಆಗೋಯ್ತಾ ಏನು ಗೊತ್ತಿಲ್ಲ ನನಗೆ. ಇನ್ನು ನಾವು ಬೆಳಗ್ಗೆ ಹೊರಟಿದ್ದು ಫಸ್ಟು ಮುಳಬಾಗಿಲು ನೋಡ್ಕೊಂಡ್ವಿ, ಎರಡನೇದು ಕುರುಡುಮಲೆ, ಮೂರನೇದು ಬಂದುಬಿಟ್ಟು ಬಂಗಾರ ತಿರುಪತಿ ನೋಡಿದ್ವಿ. ಇದೆಲ್ಲ ನಾವು ಒಂದೇ ದಿನದಲ್ಲಿ ಕವರ್ ಮಾಡಿರೋದು. ಲಾಸ್ಟಲ್ಲಿ ನಾವು ಕೋಟಿಲಿಂಗೇಶ್ವರಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು, ಇಲ್ಲೂ ಕೂಡ 20 ರೂಪಾಯಿ ಫೀಸ್ ಅಂತ ಹಾಕಿದ್ದಾರೆ. ಇನ್ನು ನಾವಿಲ್ಲಿ ಬರೋದಕ್ಕೆ ಕಾರಣ ಏನಂದರೆ, ನಂದು ಮತ್ತು ನೇತ್ರಂದು ಒಂದು ಹರಕೆ ಇತ್ತು. ಸೊ ಹರಕೆ ಏನು, ಎತ್ತ, ಯಾಕೆ ಮಾಡ್ಕೊಂಡ್ವಿ ಅನ್ನೋದನ್ನು ನಾವು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ ಇದೇ ವಿಡಿಯೋದಲ್ಲೇ. ನೀವು ನೋಡ್ಬೋದು, ನಿಮ್ಗೆ ಇಲ್ಲಿಂದನೇ ಕಾಣಿಸ್ತಿದೆ ಅನಿಸುತ್ತೆ ಲೈನ್ ಹೋಗೋದಕ್ಕೆ, ಎಲ್ಲ ಕ್ಯೂ ನಿಲ್ಲೋದಕ್ಕೆ ಎಲ್ಲ ಕಂಬಿಗಳು ಕಟ್ಟಿಬಿಟ್ಟಿದ್ದಾರೆ. ನಮ್ಮ ಗ್ಯಾಂಗ್ ಅನ್ನೋದು ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಟಿ ಟಿಯಿಂದ ಬಂದವರು ಎಲ್ಲ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಯಾಕೆ ಕೂತ್ಕೊಂಡಿದ್ದಾರೋ ಗೊತ್ತಿಲ್ಲ, ಒಳಗಡೆ ಹೋಗ್ಬೋದಾಗಿತ್ತು. ಮೇ ಬಿ ಈ ಕಡೆ ಲೈನ್ ಜಾಸ್ತಿ ಇದೆಯಲ್ವಾ, ಕ್ಯೂ ಜಾಸ್ತಿ ಇತ್ತಲ್ವ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ಬೋದು. ಇಲ್ಲಾಂದರೆ ನಾವು ಜಾಯಿನ್ ಆಗಿರಲಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಏನಾದರೂ ವೆಯ್ಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಎಲ್ಲರೂ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದರು. ಇನ್ನು ಈ ಕಡೆ ಬಂದುಬಿಟ್ಟು ಎಕ್ಸಿಟ್ ಇದೆ. ಸೊ ಇಲ್ಲಿ ಏನು ನಿಮಗೆ ಕಾಣ್ತಾ ಇದೆ, ಇಲ್ಲಿ ಒಳಗಡೆ ಎಂಟ್ರಿ ಆಗುತ್ತೆ. ಇಲ್ಲೊಂದು ಸುಂದರವಾದ ಗೋಪುರ, 20 ರೂಪಾಯಿ ಅಂತ ಹಾಕಿದ್ದಾರೆ. ಮತ್ತು ಯಾವ ಡ್ರೆಸ್ ಹಾಕ್ಕೋಬೇಕು, ಯಾವ ಡ್ರೆಸ್ ಹಾಕ್ಕೋಬಾರ್ದು ಅಂತ ಒಂದು ಪೋಸ್ಟರ್ ಅನಿಸಿದ್ದಾರೆ. ಇನ್ನು ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಯಾರೇ ಆಗಲಿ ಕಳೆದೋಗ್ಬಿಡ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಯಾವ ಕಡೆ ನೋಡ್ರಿ, ಆ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಯಾವ ಕಡೆ ನೋಡಿದ್ರೂ ನಿಮಗೆ ಲಿಂಗಗಳೇ ಕಾಣಿಸುತ್ತೆ. ಇಲ್ಲಿ ಒಂದು ಚಿಕ್ಕ ಸೈಜಿಂದ ಹಿಡಿದು ದೊಡ್ಡದಾಗಿರೋ ಲಿಂಗ, ಅಂದರೆ 108 ಅಡಿ ಇರೋ ಒಂದು ಲಿಂಗವರೆಗೂ ಎಲ್ಲ ಪ್ರತಿಯೊಂದು ಸೈಜ್ ಲಿಂಗನೂ ನಿಮಗಿಲ್ಲಿ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ಕರ್ನಾಟಕದ ಅತ್ಯಂತ ಫೇಮಸ್ ಪ್ರದೇಶಗಳಲ್ಲಿ ಒಂದಾಗಿದೆ ಕೋಟಿಲಿಂಗೇಶ್ವರ. ಅಂದರೆ ಕೋಟಿ ಲಿಂಗಗಳನ್ನು ಹೊಂದಿರುವ ಒಂದು ಪ್ರದೇಶ ಅಂತ. ಸೊ ತುಂಬ ಖುಷಿಯಾಗುತ್ತೆ. ಸೊ ಈ ದೇವರುಗಳ ಬಗ್ಗೆ, ಶಿವನ ಭಕ್ತರು ಇರ್ತಾರಲ್ವ, ಸೊ ಅಂಥವ್ರಿಗೆ ಈ ಒಂದು ಜಾಗ ಹೇಳಿ ಮಾಡಿಸ್ದಂಗಿರುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಫ್ಯಾಮ್ಲಿನೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಇದು ಅವ್ರು ಬರ್ತಾ ಇರೋದು ಫಸ್ಟ್ ಟೈಮು, ಬಟ್ ನಾನು ಇಲ್ಲಿಗೆ ಬಂದಿರೋದು ಸೆಕೆಂಡ್ ಟೈಮು. ನಾನು ಆಲ್ರೆಡಿ 2 ಕಿತ ಇಲ್ಲಿಗೆ ಬಂದಿದ್ದೆ ನಾನು. ಸೊ ಟೋಟಲಾಗಿ ಈ ಒಂದು ಪ್ರದೇಶ ಇರೋದು 15 ಎಕರೆ. ಇನ್ನು ಈ ಪ್ರದೇಶದ ಹೆಸರು ಗೊತ್ತಲ್ವ, ನಾನು ಹೇಳಿದ್ದೆ ಕೋಟಿಲಿಂಗೇಶ್ವರ ಅಂತ.
ಬಟ್ ಇಲ್ಲಿ ಕೇವಲ ಕೋಟಿ ಲಿಂಗಗಳು ಮಾತ್ರ ಇಲ್ಲ, ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಇದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕೊನೆಯದಾಗಿ ಫೈನಲಿ ನಾನು ಮತ್ತು ನಮ್ಮ ಫ್ಯಾಮ್ಲಿ ನೇತ್ರ ಎಲ್ಲ ಪೂಜೆ ಮಾಡಿಸೋದಕ್ಕೆ ಮತ್ತು ಹರಕೆ ತೀರಿಸೋದಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ನೀವು ನೋಡ್ಬೋದು ಎಲ್ಲ ದಾರಗಳೆಲ್ಲ ತಗೋತಾ ಇದ್ದಾರೆ. ಆಲ್ರೆಡಿ ತುಂಬ ಜನ ಹರಕೆ ಕಟ್ಟೋರು ಈ ಒಂದು ಮರಕ್ಕೆ ಅವರ ಹರಕೆಗಳನ್ನ ಕಟ್ಟಿರ್ತಾರೆ. ನಾವು ಕೂಡ ಅಲ್ಲೇ ಕಟ್ಟಿದ್ವಿ. ಸೊ ಹರಕೆ ಏನಪ್ಪ ಅಂದರೆ ಹೇಳ್ತೀನಿ ನೋಡಿ, ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನನ್ನ ಪಾಪು ಬಂದುಬಿಟ್ಟು ನಂತರನೇ ಆಗಬಾರ್ದು, ಆರೋಗ್ಯವಾಗಿ ಹುಟ್ಟಬೇಕು. ಬರೀ ಅಷ್ಟೇ ಅಲ್ಲ, ಡೆಲಿವರಿ ಟೈಮ್ನಲ್ಲಿ ತಾಯಿಗೆ ಆಗಲಿ ಮಗುಗೆ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು, ಎಲ್ಲ ಸರಾಗವಾಗಿ ನಡಿಬೇಕು ಅಂತ ನಾನು ಇಲ್ಲಿ ಪೂಜೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹರಕೆ ಹೊತ್ಕೊಂಡಿದ್ದೆ. ಸೊ ಎಲ್ಲ ಅಂದ್ಕೊಂಡಂತೆ ಆ ಈಶ್ವರ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಆ ಒಂದು ಹರಕೆ ತೀರಿಸ್ಬೇಕು ಅಂತ ನಾವು ಇಲ್ಲಿಗೆ ಬಂದು ಹರಕೆ ತೀರಿಸಿದ್ವಿ. ಬರೀ ಇಷ್ಟು ಮಾತ್ರ ಅಲ್ಲ, ಒಂದೇ ಒಂದು ಹರಕೆ ಅಲ್ಲ, ನಂದು ಇನ್ನೂ ಒಂದು ಹರಕೆ ಇದೆ. ಬಟ್ ಅದು ಬೇರೆ ಜಾಗದಲ್ಲಿ ನಾನು ಹರಕೆಯನ್ನು ತೀರಿಸ್ಬೇಕಾಗಿದೆ. ಸೊ ಆ ಜಾಗ ಯಾವುದು ಏನು ಎತ್ತ ಅಂತ ನಾನು ಮುಂದಿನ ವ್ಲಾಗ್ಗಳಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಫಾಲೋ ಮಾಡ್ಕೊಂಡಿರಿ. ನನಗೆ ನಿಮ್ಮ ಸಪೋರ್ಟ್ ಅನ್ನೋದು ಬೇಕೇ ಬೇಕು. ನೀವು ಜಸ್ಟ್ ಒಂದು ಲೈಕ್ ಮಾಡಿದ್ರೆ ಸಾಕು, ನಿಮ್ಮ ಸಪೋರ್ಟ್ ಅನ್ನೋದು ನಾವಿದ್ದೀವಿ ಅಂತ ನೀವು ತೋರಿಸಿದ್ರೆ ಸಾಕು. ನನಗೆ ಇನ್ನೂ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೂ ಅದನ್ನೆಲ್ಲ ಮರೆತು ಇನ್ನೂ ಒಳ್ಳೆ ವಿಡಿಯೋಗಳನ್ನು ಮಾಡಬೇಕು ಅಂತ ನನಗೆ ಇನ್ನೂ ಹುಮ್ಮಸ್ಸು ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ವ್ಲಾಗ್ ವಿಷಯಕ್ಕೆ ಬಂದರೆ ನಾವಂತೂ ಎಲ್ಲ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಶತಾಯ ಪ್ರಯತ್ನ ಮಾಡಿದ್ದೀವಿ. ಬಟ್ ಪ್ರಾಬ್ಲಮ್ ಏನಂದರೆ ಕೆಲವೊಂದು ಜಾಗದಲ್ಲಿ ವಿಡಿಯೋನ ಮಾಡಲೇಕೂಡ್ದು ಅಂತ ರಿಸ್ಟ್ರಿಕ್ಟ್ ಮಾಡಿದರು. ಸೊ ಅದಕ್ಕೋಸ್ಕರ ಅಂಥ ಒಂದು ಜಾಗದಲ್ಲಿ ನಾವು ವಿಡಿಯೋನ ಮಾಡೋಕ್ಕಾಗಿಲ್ಲ. ಸೊ ಕ್ಷಮೆ ಇರಲಿ. ನೀವು ನೋಡ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಇಡೀ ಫ್ಯಾಮಿಲಿ ಏನಿದೆ ಎಲ್ಲದನ್ನ ಜಾಗ ನೋಡ್ಕೊಳೋದಕ್ಕೆ ಏನೇನು ಚಿಕ್ಕ ದೇವಸ್ಥಾನಗಳಿದ್ದಾವಲ್ಲ, ಆ ದೇವಸ್ಥಾನ ಲಿಂಗಗಳನ್ನ, ಆ ಪ್ಲೇಸ್ ಏನಿದೆ 15 ಎಕರೆ ಪ್ಲೇಸ್ ಏನಿದೆ ಅದೆಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಸೊ ತುಂಬ ಖುಷಿಯಿಂದ ಇದ್ದರು. ಇನ್ನು ಒಂದು ಜಾಗದಲ್ಲಿ ಈ ಒಂದು ವಿಗ್ರಹ ಏನಿದೆ ಸಿಕ್ಕಾಪಟ್ಟೆ ಎಲ್ರಿಗೂ ಕಣ್ಣು ಕುಕ್ತಾ ಇತ್ತು, ಅಷ್ಟೊಂದು ಸುಂದರವಾಗಿತ್ತು. ಸೊ ಇದು ಒಂದು ಬೇರೆ ಜಾಗ ಇದೆ, ಆ್ಯಕ್ಚುಲಿ ಅದೇ ಪ್ರದೇಶ ಬಟ್ ಬೇರೆ ಜಾಗ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಎಲ್ಲೂ ನೋಡಿದ್ರು ಲಿಂಗಗಳೇ ಕಾಣ್ತಾ ಇದ್ವು. ಸೊ ಆ್ಯಕ್ಚುಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಪದೇ ನಾವು ಎಷ್ಟೇ ಕ್ವಾಲಿಟಿ ಮೊಬೈಲಲ್ಲಿ ತೋರಿಸಿದ್ರು ಕಡಿಮೆನೇ. ನಾನು ಹೇಳಿದ್ನಲ್ವ ಆಗಲೇ 108 ಅಡಿ ಅಂತ ಹೇಳ್ಬಿಟ್ಟು. ಸೊ ಇದೇ ಆ ಒಂದು ಲಿಂಗ. ಏಷ್ಯಾದಲ್ಲೇ ಇಡೀ ಪ್ರಪಂಚದಲ್ಲೇ ಅತಿ ಬೃಹದಾಕಾರದ ಎತ್ತರವಾದ ಮತ್ತು ದೊಡ್ಡದಾದ ಲಿಂಗ ಇದಾಗಿದೆ. ಇದಕ್ಕೆ ಒಂದು ರೆಕಾರ್ಡ್ ಕೂಡ ಇದೆ. ಸೊ ಇದೇ ಅತ್ಯಂತ ದೊಡ್ಡದಾದ ಲಿಂಗ ಅಂತ. ಇನ್ನು ನಿಮ್ಗೇನಲ್ಲಿ ಕಾಣಿಸ್ತಿದೆ ನಂದಿ, ಇದರ ಎತ್ತರ ಬಂದುಬಿಟ್ಟು 11 ಮೀಟರ್ ಅಂದರೆ 33 ಅಡಿ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೇಯ್ನ್ ಅಟ್ರಾಕ್ಷನ್ ಕೋಟಿಲಿಂಗೇಶ್ವರ ಅಂದ್ರೇ ನಮಗೆ ಮೇಯ್ನ್ ಅಟ್ರಾಕ್ಷನ್ ಬಂದುಬಿಟ್ಟು ಈ ಒಂದು ನಂದಿ ಮತ್ತು ಈ ಒಂದು ದೊಡ್ಡ ಲಿಂಗ. ಇನ್ನು ಈ ಒಂದು ಪ್ರದೇಶಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದ್ದರು, ಯಾಕಂದರೆ ಇದೇ ಅಲ್ವಾ ಮೇಯ್ನ್ ಅಟ್ರಾಕ್ಷನ್ನು. ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಇದ್ದರು. ನೀವು ನೋಡ್ಬೋದು ಅಲ್ಲಿ ಪೂಜೆಗಳು ಮಾಡೋರು ಕೂಡ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ತುಂಬ ಜನ ಈ ಒಂದು ದೊಡ್ಡದಾದ ಲಿಂಗ ಅಂದರೆ ಬೃಹದಾಕಾರದ ಲಿಂಗದ ಮುಂದೆ ನಿಂತ್ಕೊಂಡು ಸೆಲ್ಫೀಸ್ ತಗೊಳ್ಳೋರು ಮತ್ತು ವಿಡಿಯೋಸ್ ಮಾಡ್ಕೊಳ್ಳೋರು ಮಾಡ್ಕೋತಾ ಇದ್ದಾರೆ. ನೀವು ನೋಡ್ಬೋದು ನಂದಿ, ಅದರ ಮುಂದೆ ಒಂದು ದೊಡ್ಡ ತ್ರಿಶೂಲ. ಇನ್ನು ನಾವು ಈ ಕಡೆ ತಿರುಗಿದ್ರೆ, ರೈಟ್ ಸೈಡ್ ತಿರುಗಿದ್ರೆ ನಮಗೆ ಒಂದು ಬೃಹದಾಕಾರದ ತುಂಬ ಸುಂದರವಾಗಿರೋ ಲಿಂಗ, ಅದರ ಕೆಳಗಡೆ ತುಂಬ ಜನ ಪೂಜೆ ಮಾಡ್ತಿದ್ದಾರೆ, ಕಾಯಿ ಹೊಡಿತಿದ್ದಾರೆ, ಬೇರೆ ರೀತಿಯಾದಂತಹ ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದಾರೆ. ಸೊ ತುಂಬ ಸುಂದರವಾಗಿದೆ ಅಲ್ವಾ ನೋಡೋದಕ್ಕಂತೂ. ಸೊ ಇಲ್ಲೇ ನಮ್ಮ ಫ್ಯಾಮ್ಲಿ ಅನ್ನೋದು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತು, ಯಾಕಂದರೆ ಅಷ್ಟು ಸುಂದರವಾಗಿದೆ. ಇಲ್ಲಿ ನಮಗೆ 2 ಸುಂದರವಾದ ಆನೆಗಳು ಕಾಣಿಸುತ್ತೆ. ಮತ್ತು ಒಂದು ಸಣ್ಣ ಗ್ಲಾಸ್ ಬಾಕ್ಸಸ್ನಲ್ಲಿ ನವದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಎರಡೂ ಕಡೆ ಅಂದರೆ ಬಲಗಡೆ ಆಗಲಿ ಮತ್ತು ಎಡಗಡೆ ಆಗಲಿ ಎರಡೂ ಕಡೆ ನವದೇವತೆಗಳ ಆದಿಶಕ್ತಿ, ಪರಾಶಕ್ತಿ, ಈ ಥರ ನವದೇವತೆಗಳಿರ್ತಾರಲ್ವ, ಸೊ ಅವರನ್ನು ಪ್ರತಿಷ್ಠಾಪನೆ ಮಾಡಿದರು. ತುಂಬ ಚೆನ್ನಾಗಿತ್ತು. ಮತ್ತು ಇದೊಂದು ಇನ್ನೊಂದು ಲಿಂಗ ಅಂದರೆ ಆವಾಗೆ ನಾವು ಏನು 108 ಅಡಿದು ನೋಡಿದ್ವೋ ಅದಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿತ್ತು. ಬಟ್ ಇದು ಕೂಡ ಅಷ್ಟೇ ಸುಂದರವಾಗಿತ್ತು, ಚೆನ್ನಾಗಿತ್ತು ನೋಡೋದಕ್ಕಂತೂ. ಸೊ ಒಂದು ಪೂರ್ತಿ ದಿನ ಫ್ಯಾಮಿಲಿ ಜೊತೆ ಒಳ್ಳೆಯದಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರು ಖಂಡಿತವಾಗಿ ಕೋಟಿಲಿಂಗೇಶ್ವರಕ್ಕೆ ಭೇಟಿ ಕೊಡಲೇಬೇಕು. ತುಂಬ ಅದ್ಭುತವಾಗಿದೆ.
ಒಂದು ದಿನ ಫುಲ್ ಬೇಕು ನೋಡಬೇಕು ಅಂದರೆ. ಇನ್ನು ನೀವು ಇಲ್ಲಿ ನೋಡ್ಬೋದು, ಎಲ್ಲ ನೋಡಿ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ನಮ್ಮ ಫ್ಯಾಮ್ಲಿ ಅನ್ನೋದು ಇಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನೋಡಿದ್ರೆ ನಿಮಗೆ ನಮ್ಮ ಬಾಸ್ ಆಂಜನೇಯ ಕಾಣಿಸ್ತಾ ಇದ್ದಾರೆ. ಸೊ ಕೋಟಿಲಿಂಗೇಶ್ವರ ಮುಗಿಸ್ಕೊಂಡ್ಮೇಲೆ ನಾವೆಲ್ಲ ನಮ್ಮ ಮನೆಗೆ ಹೊರಡ್ತೀವಿ. ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ 5:30 6 ಗಂಟೆ ಹಂಗೆ ಮತ್ತೆ ನಾವು ಬೇರೆ ಪ್ಲೇಸ್ಗೆ ಹೊರಡ್ತೀವಿ. ಇನ್ಮೇಲೆ ವ್ಲಾಗ್ ಇನ್ನೂ ಸೂಪರಾಗಿರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.